ಹಾಯ್. ಸೊ ನಾನು ಒಂದು ವೀಡಿಯೋ ಹಾಕಿದ್ದೆ. ಆ ವೀಡಿಯೋಗೆ ಪರವಾಗಿಲ್ಲ, ಒಂದು ಕೆಲವರಾದರೂ ಸಪೋರ್ಟ್ ಮಾಡಿದ್ದೀರಾ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ, ಆಮೇಲೆ ಆ ವಿಡಿಯೋ ಆದಮೇಲೆ ಈ ವಿಡಿಯೋದಲ್ಲಿ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ತೋರಿಸಿಲ್ಲ ಅಂದರೆ ತಪ್ಪಾಗುತ್ತೆ. ನೆನೆ ಒಬ್ಬರು ನನ್ನ ಕೇಳಿದ್ರು, ಏನು ಅಂದರೆ ಇದೆಲ್ಲ ಏನಕ್ಕೆ ಮಾಡ್ತಾ ಇದೆಯಾ, ಏನಾದರೂ ಮಾಡಿ ದುಡ್ಡು ತಿನ್ನಬೇಕು ಅಂತ. ಅವ್ರಿಗೆ ಹೇಳ್ತಾ ಇದ್ದೀನಿ ಮಾತು. ನಾನು ದುಡ್ದೇ ಗುರು ತಿಂತಾ ಇರೋದು. ನಾನು ಯಾರ ತಲೆ ಹೊಡೆದಿಲ್ವಲ್ಲ, ಯಾರ ತಲೆ ಹಿಡ್ದಿಲ್ವಲ್ಲ, ಯಾರು ರಾಜಕಾರಣಿ ಹತ್ರ ಹೋಗ್ಬಿಟ್ಟು ಲಂಚ ಕೊಟ್ಟು ನನಗೆ ಈ ಕೆಲಸ ಮಾಡಿಕೊಡು ಅಂತ ನಾನು ಕೇಳಿಲ್ವಲ್ಲ. ನನಗೆ ಫ್ರೀ ಸೈಟ್ ಮಾಡಿಸ್ಕೊಟ್ಟಿಲ್ಲ ಯಾರು, ಫ್ರೀ ಕರೆಂಟ್ ಮಾಡಿಸ್ಕೊಟ್ಟಿಲ್ಲ, ಅಥವಾ ಅದು ಇದು ಯೋಜನೆ. ನಾನು ಒಬ್ಬ ಕೂಲಿ ಕಾರ್ಮಿಕ, ನನ್ನ ಹತ್ರ ಲೇಬರ್ ಕಾರ್ಡು ನಾನು ಮಾಡಿಸ್ಕೊಂಡಿಲ್ಲ. ನಾನು ಯಾವುದೊಂದು, ನಾನು ಇದುವರೆಗೂ ಗೌರ್ಮೆಂಟಿಂದ ಏನು, ಯಾಕೆ ನಾನು ಇದುವರೆಗೂ ಓಟ್ ಹಾಕಿಲ್ಲ ಅಂದರೆ ಓಟಿಗೆ ಕಾಸು ಇಸ್ಕೊಂಡಿಲ್ಲ. ನಾನು ಓಟೇ ಹಾಕಿಲ್ಲ ಅಂದಮೇಲೆ ಓಟಿಗೆ ಕಾಸು ಮಾತ್ರ ಇಲ್ಲಿಂದ ಇಸ್ಕೊಂಡಿದ್ದೀನಿ. ನಾನು ಓಟು ಒಂದ್ಸತಿ MLAನ ಮೀಟ್ ಮಾಡಿ ಆಗೋದು ಅಥವಾ ಬರೋದು ಕೌನ್ಸ್ಲರಿಂದ ನಾನು ಇದುವರೆಗೂ ಹೆಲ್ಪ್ ತೊಗೊಂಡಿಲ್ಲ. ಓಕೆನಾ? ನಾನು ಯಾರ ಹತ್ರ ನನಗೆ ಮಾಡ್ತೀನಿ ಅಂತ ಬಂದವರೇ ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾರೆ. ಅದನ್ನು ನೋಡಿನೇ ನಾನೀಗ ನನಗೆ ಯಾರ ಸವಾಸನೂ ಬೇಡ ಅಂದಿರೋದು. ಪ್ರೂಫ್ ಕೇಳಿದ್ರಲ್ವಾ, ಇದು ನನ್ನ ಸ್ಕೂಲ್ ಸರ್ಟಿಫಿಕೇಟ್. ಚೆನ್ನಾಗಿ ನೋಡ್ಕೊಳ್ಳಿ, ಇದು ನನ್ನ ಸ್ಕೂಲ್ ಸರ್ಟಿಫಿಕೇಟ್. ಆಮೇಲೆ ಫೋಟೋ ಬೈ ಫೋಟೋಗಿ ನಾನು ರಿಲೀಸ್ ಮಾಡ್ತೀನಿ, ಬೇಕಾದ್ರೆ ಫೋಟೋ ಬೈ ಫೋಟೋಗಿ ನಾನು ಹಾಕ್ತೀನಿ. ಇದು ನನ್ನ ಸ್ಕೂಲ್ ಸರ್ಟಿಫಿಕೇಟು. ನಾನು ಎಲ್ಲಿ ಓದಿದೆ, ಸ್ಕೂಲ್ ಸೀಲ್ ಇದೆ. ಇದೇ ಜೆರಾಕ್ಸೇ, ಒರಿಜಿನಲ್ ತೋರಿಸ್ತೀನಿ ಒಂದು ನಿಮಿಷ. ಇದು ನಮ್ಮ ತಾಯಿಯವ್ರದ್ದು ಆಧಾರ್ ಕಾರ್ಡ್. ಓಕೆನಾ? ನಮ್ಮ ತಂದೆ ತೋರ್ಸೋಕ್ಕೆ ನಮ್ಮ ತಂದೆ ಇಲ್ಲ. ಓಕೆನಾ? ತಾಯಿದೇ ಇರೋದು, ನಮ್ಮ ತಾಯಿದು ಆಧಾರ್ ಕಾರ್ಡ್. ಇದು ನಮ್ಮ ತಾಯಿದು ಪ್ಯಾನ್ ಕಾರ್ಡ್, ನಮ್ಮ ತಾಯಿಯವರ ಪ್ಯಾನ್ ಕಾರ್ಡ್. ಇದು ನಮ್ಮ ತಾಯಿಯವರ ಎಲೆಕ್ಷನ್ ID, ವೋಟ್ರ್ ID, ನಮ್ಮ ತಾಯಿಯವ್ರದ್ದು ವೋಟ್ರ್ ID. SIR ಅಂತ ಇರ. ಸೊ SIR ಈಗ ನಾನು ಅವರೆಲ್ಲ ಅಂದಮೇಲೆ ಅವ್ರ ಅಡ್ರೆಸ್ಗೆ ಬರೀ ನಮ್ಮ ವೈಫ್ ಮಾತ್ರ ಬಂದಿದೆ SIR. ಅದು ಹೇಗೆ? ಈಗ ನಾನು ನನಗಿಲ್ಲ, ನನಗೆ ಬಂದಿಲ್ಲ, ಓಕೆ, ನಾನು ಊರವನೇ ಇಲ್ಲ, ನಾ ಏರಿಯಾದವನೂ ಇಲ್ಲ. ಬಟ್ ಅವ್ರಿಗೆ ಮಾತ್ರ SIR ಪೇಪರ್ ಸುಮ್ಮನೆ ಯಾರಿಗೂ ಬರೋದಿಲ್ಲ, ಫೋಟೋ ಸಮೇತ ಯಾರಿಗೂ ಬರೋದೇ ಇಲ್ಲ. ಇದರಲ್ಲಿ ಅಡ್ರೆಸ್ಸು ಇದೆ, SIR ಪೇಪರ್ ಇದೆ. ಇಲ್ಲ ಆಲ್ಮೋಸ್ಟ್ ನೋಡ್ತಿರೋರಿಗೆಲ್ಲ ಗೊತ್ತೆ, SIR ಪೇಪರ್ ಆಲ್ರೆಡಿ ಫಿಲ್ ಮಾಡಿ ಇರ್ತೀರ. ಸೊ ಗಂಡ ಇಲ್ಲಿರೋವಾಗ ನಮ್ಮ ವೈಫ್ದು ಊರೇ ಬೇರೆ, ನಮ್ಮ ವೈಫ್ದು KG ಅಲ್ಲಿ ಬರಬೇಕು. ನಾನು ಹುಟ್ಟಿರೋ ಅಂಥ ಜಾಗಕ್ಕೆ ಹೆಂಗೆ ಬಂತು? ಅವ್ರದ್ದು ಬಂದಾಗ ನಂದು ಬಂದಿರಬೇಕಲ್ಲ, ಸೊ ಇದೊಂದು ಕ್ವಶನ್ ಇದೆ, ಅದ್ರ ಬಗ್ಗೆ ಯಾರು ಕೊಡ್ತಾ ಇಲ್ಲ. ಇದು ನಮ್ಮ ವೈಫ್ದು ಸ್ಕೂಲ್ ಸರ್ಟಿಫಿಕೇಟ್. ಇದೆಲ್ಲ ತೊಗೊಂಡೋಗಿದ್ದೀನಿ. ಇದು ನಮ್ಮ ವೈಫ್ದು ಸ್ಕೂಲ್ ಸರ್ಟಿಫಿಕೇಟ್. ಓಕೆನಾ? ಇದು ತೊಗೊಂಡೋಗಿದ್ದೀನಿ. ಅರ್ಥ ಆಯ್ತಾ? ಇದು ಕೋರ್ಟಿಂದ ಹೇಳಿದ್ನಲ್ವ, ಕೋರ್ಟಿಂದ ನನಗೆ ಆರ್ಡ್ರ್ ಬಂತು. ನೋಡ್ಕೊಳ್ಳಿ, ಇದು ಕೋರ್ಟಿಂದ ಬಂದಿರೋದು. ಜನನ ಮರಣ ನೋಂದಣಿದು. ಇದು ನಾನು ಕೋರ್ಟಿಂದ ಮಾಡ್ತಾ ಇದ್ದೀನಿ. ಡೇಟ್ ಎಲ್ಲಿದೆ ಗೊತ್ತಾ? ಎಷ್ಟು ದಿನ ಆಗಿದೆ ಗೊತ್ತಾ ಮಾಡಿಸಿ? 5ನೇ ಒಂದು ನಿಮಿಷ, 2ನೇ ತಾರೀಕು 5ನೇ ತಿಂಗಳು 2026. ಚೆನ್ನಾಗಿ ನೋಡ್ಕೊಳ್ಳಿ ಹತ್ರದಿಂದ. ಬೇಕಾದರೆ ಇದನ್ನು ಫೋಟೋ ಹಿಡಿದು ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇದು ಕೋರ್ಟಿಂದ ಬಂದಿರೋದು. ಈ ಕೋರ್ಟ್ ಆರ್ಡ್ರಿಗೂ ನನಗೆ ಬಂದುಬಿಟ್ಟು ಮಾಡಿಸೋದಕ್ಕೆ ನಾನು ಈ ಊರೋನೇ ಅಲ್ಲ. ಅಲ್ಲಿ ಸೈಬರ್ಗೆ ಹೋಗಿದ್ದು ಸರಿ, ಅಂಗನವಾಡಿಗೆ ಹೋಗಿದ್ದು ಸರಿ, ಅಂಗನವಾಡಿ, ಸೈಬರು, ಮತ್ತು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಜಾಗದಲ್ಲಿ ಹೋಗಿದ್ದೀನಿ. ನನಗಾಗಿಲ್ಲ. ಇದು ಕೋರ್ಟ್ ಆರ್ಡ್ರು, ಕೋರ್ಟಿಂದ ಲ್ಯಾಮಿನೇಷನ್ ಹಾಕಿಟ್ಟಿದ್ದೀನಿ. ಸೊ ಇದು ಕೋರ್ಟಿಂದ ಬಂದಿರೋದು. ಓಕೆನಾ? ಇದರಿಗೆ ಲಾಯರ್ಗೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ಅದನ್ನು ನಾನು ಹೇಳೋದು ಈಗ ಬೇಕಾಗಿಲ್ಲ. ಯಾಕಂದರೆ ಕೋರ್ಟ್ಗೆ ಹೋಗಿ ಮಾಡಬೇಕು ಅಂದರೆ ನಾವು ಮಾತಾಡೋಕ್ಕಾಗಲ್ಲ, ಲಾಯರ್ ನಿಟ್ಟೆ ಮಾತಾಡಬೇಕಲ್ವ, ಅದಕ್ಕೋಸ್ಕರ. ಇದೇ ಒರಿಜಿನಲ್ ಸ್ಕೂಲ್ ID. ಸೊ ಇದು ಬ್ಲರ್ ಕಾಣಿಸ್ತಿದೆ ಅನ್ಕೊತೀನಿ, ಲೈಟ್ ಇಲ್ದ್ರೂ. ಸೊ ಇದ್ರ ನಾನೆಲ್ಲ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಫೋಟೋ ತೆಗೆದು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇಷ್ಟೊಂದು ಪ್ರೂಫ್ಸ್ ನನ್ನ ಹತ್ರ ಇದ್ದು ನಾನು ಒಬ್ಬ ನನ್ನ ಕೈಲಿ ಆಧಾರ್ ಕಾರ್ಡ್ ಮಾಡೋಕ್ಕಾಗ್ತಿಲ್ಲ. ಯಾಕೆ? ರೀಸನ್ ವೈ ಅಂದರೆ ಗೌರ್ಮೆಂಟ್ಗೆ ಈಗ ನಾನು ಬೇಕಾಗಿಲ್ಲ ಅಂದಮೇಲೆ ನನಗೆ ಗೌರ್ಮೆಂಟ್ ಬೇಕಾಗಿಲ್ಲ, ನಾನು ಆರಾಮಾಗಿರ್ತೀನಿ. ಈಗ ನನ್ನ ಮಕ್ಕಳು ಸ್ಕೂಲ್ಗೆ ಓದ್ತಿದ್ದಾರೆ ಅಂದಮೇಲೆ ಪ್ರತಿಯೊಂದು ಅವ್ರದ್ದೇ ಇಟ್ಟು ಮಾಡಿಸ್ತಾ ಇರೋದು. ಅವ್ರ ತಾಯಿದು ಅಂದರೆ ನಮ್ಮ ವೈಫ್ದು, ನಮ್ಮ ತಾಯಿದು. ಸೊ ಎಲ್ಲ ಹೋಗ್ತಿದ್ದು. ನನ್ನ ಕೂಪನ್ ಕಾರ್ಡಲ್ಲಿ ಎಲ್ಲದರಲ್ಲೂ ಮುಂದೆ ಹೆಸರಿತ್ತು. ಸೊ ನಾನು ಅದು ಬಿಟ್ಟಿದ್ದು ಈಗೆಲ್ಲ ತೆಗೆದಾಕಿದ್ದಾರೆ. ಓಕೆ, ಎಲ್ಲ ತೆಗ್ದಾಕಿ. ಕೂಪನ್ ಕಾರ್ಡಲ್ಲಿ ಹೆಸರು ಇಲ್ಲ ನಂದು, ನಮ್ಮ ತಾಯಿಯವ್ರ ಕೂಪನ್ ಕಾರ್ಡ್ ಇತ್ತು. ಸೊ ಅದು ನಾವು ಸ್ವಲ್ಪ ಯಾವುದೋ ಪ್ರಾಬ್ಲಮಲ್ಲಿ ನಾವು ಕೂಪನ್ನು ತೊಗೊತಾ ಇದ್ದಿಲ್ಲ. 1-2 ಎಲೆಕ್ಷನ್ಗೆ ನಾವು ಓಟ್ ಹಾಕಿಲ್ಲ. ಓಕೆ, ನಮ್ಗೆ ಬೇಕಾಗಿಲ್ಲ ಅಂತ ಈಗ ಎಲ್ಲ ಹೆಸರು ತೆಗೆದ್ರಿ. ಈಗ ನಮ್ಮ ವೈಫಿಗೆ ಬಂದಿದೆ ಅಂದಮೇಲೆ ಅವಳು ಯಾರು ವೈಫು? ಅಲ್ಲಿ SIR ಇದರಲ್ಲಿ ಅವಳ ಹೆಸರು ಇದೆ ಅಂದಮೇಲೆ ನನ್ನ ಹೆಸರು ಯಾಕಿಲ್ಲ? ಸರಿ, ನಾನು ಇಷ್ಟು ಪ್ರೂಫ್ ತಗೊಂಡು ಹೋಗಿ ನಾನು ಮಾಡಿಸ್ಬೇಕಾದ್ರೆ
ಈಗ ಬಂದಿದ್ರು ಬಿ ಎಲ್ ಅವರೆಲ್ಲ ಬಂದಿದ್ರು, ಬಿ ಎಲ್ ಅವ್ರನ್ನ ಕೇಳಿದ್ರೆ ನೀನು ಅಲ್ಲಿ ಸೈಬರ್ಗೆ ಹೋಗು ಅಂತಾರೆ, ಬಿ ಎಲ್ ಅವ್ರನ್ನ ಕೇಳಿದ್ರೆ ಸೈಬರ್ಗೆ ಹೋಗು ಅಂತಾರೆ. ಬಟ್ ಎಲ್ಲರೂ ಅವರು ಯಾರ ಮನೆ ಹತ್ರನೂ ಹೋಗ್ತಿಲ್ಲ, ಅವ್ರು ಇರೋ ಜಾಗಕ್ಕೆ ನಾವು ಹೋಗಬೇಕು. ಅವ್ರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನ ಕೇಳಬೇಕು, ಹ್ಞೂ ಸರ್ ಆಯ್ತಪ್ಪ ಏನೋ ಮಾಡ್ಸೋಣ ಹ್ಞೂ ಅಂತಾರೆ. ಬಟ್ ಬೇರೆಯವ್ರು ಬಂದಾಗ ಬೇಗ ಹುಡುಕೊಡೋಕ್ಕೆ ಕಮಿಷನ್ ತೊಗೊಂಡು ಬೇಗ ಅವ್ರಿಗೆ ಮಾಡ್ತಾರೆ, ಇನ್ನು ಮಿಕ್ಕಿದವ್ರನ್ನ ಕ್ಯೂಯಲ್ಲಿ ನಿಲ್ಲಿಸ್ತಾರೆ. ಅದು ಬೇಕಾದರೆ ಅದನ್ನು ವೀಡಿಯೋ ತೆಗೆದು ಪ್ರೂಫ್ ಮಾಡಿಬಿಡ್ತೀನಿ ನಾನು. ಬಟ್ ಏನು ಯೂಸ್ ಇಲ್ವಲ್ಲ. ಈ ವಿಡಿಯೋನು ಮಾಡ್ತಾ ಇರೋದು ಅಷ್ಟೇ, ಇದಕ್ಕೆ ಮೇಲೆ ಹೋರಾಟ ಮಾಡೋಕ್ಕೆ ನನಗೂ ಆಗಲ್ಲ, ಎಲ್ಲರೂ ತಿಳ್ಕೊಳ್ಳಿ ಅಷ್ಟೇ. ಇದು ನಾನು ಹುಚ್ಚನಾಗಿ ಮಾತಾಡಿಲ್ಲ, ಇರೋದು ಫ್ಯಾಕ್ಟ್ ಇದೆ. ಇವತ್ತು ನನಗಾಗಿರೋದು ನಾಳೆ ಇನ್ನೊಬ್ರಿಗೆ ಖಂಡಿತವಾಗ್ಲಾಗುತ್ತೆ, ನಿಮಗೂ ಆಗುತ್ತೆ, ಪ್ರತಿಯೊಬ್ರಿಗೂ ಆಗುತ್ತೆ. ನೋಡೋರ್ಗೆ ಮಾತ್ರನೇ ಇದು ಎಲ್ಲ ಇರುತ್ತೆ. ಅಪ್ಪನ ಆಸ್ತಿಯಲ್ಲಿ ಮಾಡ್ಕೊಂಡು ಅಪ್ಪನ ಈಗ ನಾನು ಕೇಳಿದ್ನಲ್ಲ ದುಡ್ದು ತಿನ್ನಬೇಕು ಅಂತ, ದುಡ್ದು ಇಷ್ಟು ದಿನ ದುಡ್ದು ತಿಂದ್ರೆ ನಿನ್ನ ಹತ್ರ ಬಂದು ಸಾಲಾಗಿಲ್ಲ ಮಾಡ್ಕೊಂಡು ಭಿಕ್ಷೆ ಎತ್ಕೊಂಡು 10 ರೂಪಾಯಿ ಕೊಡಪ್ಪ 20 ರೂಪಾಯಿ ಕೊಡಪ್ಪ ಅವ್ನು ಕೊಡ ಅವ್ನು ಕೊಡು ಅಂತ ತಿಂತಾ ಇದ್ದೀನಿ. ದುಡ್ದೇ ತಿಂತಾ ಇರೋದು, ದುಡ್ದು ತಿಂದಕ್ಕೆ ಮಾತ್ರನೇ ಇಷ್ಟು ಮಾತ್ರ ಇದ್ದೀನಿ. ನಾನು ಹೆಂಡತಿ ದುಡ್ಡಲ್ಲಿ ಬದುಕಿಲ್ಲ, ಅಪ್ಪನ ದುಡ್ಡಲ್ಲಿ ಬದುಕಿಲ್ಲ, ಫ್ರೆಂಡ್ಸ್ಗಳಿಂತ ಹೇಳ್ಕೊಂಡು ಅದು ಇದು ಅಂತ ಅವ್ರ ದುಡ್ಡಲ್ಲಿ ಬದುಕಿಲ್ಲ. ಬೇಕಾದರೆ ಸಾಲ ಮಾಡಿದ್ದೀನಿ, ಅದ್ರಿಗೂ ಬಡ್ಡಿ ಕಟ್ಟಿದ್ದೀನಿ. ಆ ಸಾಲ ತೀರ್ಸೋಕ್ಕಾಗಿದ್ರೆ ಇನ್ನೂ ಇದ್ದೀನಿ ನಾನು. ಇನ್ನೂ ಕೆಲವ್ರಿಗೆ ನಾನು ದುಡ್ಡೇ ಕೊಟ್ಟಿಲ್ಲ ಸಾಲ ಮಾಡಿ. ಆ ರೀತಿ ಇರೋನು ಒಂದು ವೀಡಿಯೋಗೆ ಈ ಥರ ಮಾಡ್ತಾ ನಿಮ್ಮ ಕೈಯಲ್ಲಿ ತಾಕತ್ತಿದ್ರೆ ನಿಮ್ಮ ಥರ ಇದ್ದರೆ ನೀವು ಒಂದು ಮನೆಗೆ ಕರೆಂಟ್ ಬಿಲ್ ಮಾಡಿಸ್ಬೇಕಂದ್ರೂ ಒಂದು ಇಲ್ಲಿ ಕರೆಕ್ಟ್ ಮೀಟರ್ ತೊಗೊಬರ್ಬೇಕು ಅಂತ ದುಡ್ಡು ಕೊಟ್ಟೆ ನೀವೆಲ್ಲ ಮಾಡಿಸ್ತಾ ಇರೋದು. ಸೊ ನನಗೆ ಹೇಳ್ದವ್ರಿಗೆ ಅವರೊಬ್ಬರಿಗೆ ನಾನು ಇದರಲ್ಲಿ ಹೇಳಿದ್ದೀನಿ, ಮಿಕ್ಕಿದವ್ರಿಗೆ ಇದೇ ಇರೋದು. ಪ್ರೂಫ್ ಕೇಳಿದ್ರಲ್ವ, ಪ್ರೂಫ್ಗೋಸ್ಕರ ವೀಡಿಯೋ ಇದು. ನೆಕ್ಸ್ಟ್ ವೀಡಿಯೋ ಅಂತ ಇದೆ ಒಂದು, ನೋಡೋಣ ಮುಂದಕ್ಕೆ. ನಾನು ಇದೇ ಥರ ಇನ್ನೂ ನೇರ ವೀಡಿಯೋ ಹೇಳಿದ್ರು ಕರ್ನಾಟಕದವನೇ ಅಲ್ಲ ಅಂತ, ಅದಕ್ಕೋಸ್ಕರ ನನಗೆ ತಮಿಳ್ ಲ್ಯಾಂಗ್ವೇಜ್ ಬರುತ್ತೆ. ನಮ್ಮ ವೈಫ್ ತಮಿಳೇ, ನಾನು ತಮಿಳ್ ಲ್ಯಾಂಗ್ವೇಜಲ್ಲಿ ಮದುವೆ ಮಾಡ್ಕೊಂಡಿರೋದು, ಓಕೆನಾ. ನಮ್ಮಪ್ಪ ತೆಲುಗು, ನನ್ನ ಪಕ್ಕ ಕನ್ನಡಿಗ. ನಮ್ಮ ತಾಯಿ ಪಕ್ಕ ಕನ್ನಡಿಗ. ನನಗೆ 3 ಲ್ಯಾಂಗ್ವೇಜ್ ಬರುತ್ತೆ. ಹಿಂದಿ ತೋಡ ಹಾತಾ ಹೇ